ತುಂಬ ದೊಡ್ಡ ಈವೆಂಟ್ ಆ್ಯಕ್ಚುಲಿ ಸಿನಿಮಾದ ಟೈಟಲ್ ಲಾಂಚ್ ಕಾರ್ಯಕ್ರಮ ಆಗಿದ್ದು. ಕಿಚ್ಚ ಸುದೀಪ್ ಅವರು ಬರ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಯಾಕಂದರೆ ಈ ಮಟ್ಟಿಗೆ ಡ್ಯಾನ್ಸ್ ನನ್ನ ಕೈಲಿ ಅಂತೂ ಆಗ್ತಿರಲಿಲ್ಲ ಅಂತ ಹೇಳಿದ್ದು. ಅಯ್ಯೋ ಅವ್ರು ಅದು ದೊಡ್ಡ ಗುಣ ಅದು. ಒಬ್ಬ ಸೂಪರ್ ಸ್ಟಾರ್ ಆಗಿ ಆ ಥರ ಸಪೋರ್ಟ್ ಮಾಡೋದು ಅಂದರೆ ತುಂಬ ಖುಷಿ ಆಗುತ್ತೆ. ಪಾಪ ಇಲ್ಲಿಂದ ಒಂದು 3.5 ಅವರ್ ಜರ್ನಿ. ಸೊ ಅಲ್ಲಿಗೆ ಬಂದು ಸಪೋರ್ಟ್ ಮಾಡಿದ್ರು, ಅದು ಅಷ್ಟು ಖುಷಿಪಟ್ಟರು. ಹೇಳಿದ್ರು ಇಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೀಯಾ, ಹಾಗೆ ಕಂಟಿನ್ಯೂ ಮಾಡು ಅಂತ ಎಲ್ಲ ಹೇಳಿ ತುಂಬ ಖುಷಿಪಟ್ಟರು. ಚೆನ್ನಾಗಿ ಮಾಡಿ ಅಂತೆಲ್ಲ ಹೇಳಿ ಸಜೆಷನ್ಸ್ಗಳು ಕೊಟ್ಟಿದ್ದಾರೆ. ತುಂಬ ಸಜೆಷನ್ ಕೊಟ್ಟರು, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ. ತುಂಬ ಖುಷಿ ಆಯಿತು ಸರ್. ಹೊಸೊಬ್ರಿಗೆ ಈ ಥರ ಅಷ್ಟು ದೊಡ್ಡ ಸ್ಟಾರು ಸಪೋರ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಟು ಸುದೀಪ್ ಸರ್ ಒನ್ಸ್ ಅಗೇನ್. ಸರ್, ವೇದಿಕೆ ಮೇಲೆ ನಿಂತಾಗ ಯಾಕಂದರೆ ಸ್ಟಾರ್ ಒಬ್ಬರು ಜೊತೆಗೆ ನಿಂತು, ಯಾಕಂದರೆ ನೀವು ಒಂದು ಕಡೆ ಒಂದು ಕ್ಷಣ ಇದೆಯಲ್ಲ ಸರ್, ಜೀವನದಲ್ಲಿ ಈ ಥರದೊಂದು ಕ್ಷಣ ಬರಲಿ, ನಮ್ಮ ಪಕ್ಕದಲ್ಲಿ ಒಬ್ಬರು ಸ್ಟಾರ್ ಬಂದು ನನ್ನ ಸಿನಿಮಾದ ಲಾಂಚ್ ಮಾಡಲಿ ಅಂತ ಕನಸುಗಳಿದ್ದೇ ಇರುತ್ತೆ. ಹೇಗಿತ್ತು ಸರ್ ಆ ಒಂದು ಸಂದರ್ಭ? ಖಂಡಿತ ಖುಷಿ ಆಯಿತು. ನಾವೆಲ್ಲ ದೂರದಲ್ಲಿ ನೋಡಿ ಖುಷಿ ಪಡ್ತಿದ್ದು. ಅಂದರೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ಸಾಕು, ಈ ಥರ ಇದ್ದಿದ್ದು. ಅವ್ರು ಬಂದು ನಮ್ಮ ಸಿನಿಮಾದು ಲಾಂಚ್ ಮಾಡಿ ನನ್ನನ್ನು ಲಾಂಚ್ ಮಾಡ್ತಾರೆ ಅಂದರೆ ಅದು ಖುಷಿ ಆಗಲ್ವಾ? ಅಯ್ಯೋ ತುಂಬ ಖುಷಿ ಆಯಿತು. ನನಗಂತೂ ನೆನೆಸ್ಕೊಂಡ್ರೆ ಒಂದೊಂದ್ಸರಿ ನಿಜವಾಗ್ಲೂ ಇದು ಆಗಿದೆಯಾ ಅಂತ ಅನಿಸುತ್ತೆ, ಅಷ್ಟು ಖುಷಿ ಆಗುತ್ತೆ. ನಿಜ ತುಂಬ ಖುಷಿ ಆಗುತ್ತೆ. ಇಸ್ ಎ ಗ್ರೇಟ್ ನಿಜ. ಸರ್, ಈ ಸಿನಿಮಾದ ಟೈಟಲ್ಲೇ ಒಂದು ಈ ಫೈನಲ್ ಮಾಡ್ಕೊಳ್ಳೋದಿದ್ದಲ್ಲ, ಸಿನಿಮಾದ ಟೈಟಲ್ಲೇ ಇದೇ ಫಿಕ್ಸ್ ಮಾಡ್ತೀವಿ ಅಂತ, ಸೆಲೆಬ್ರಿಟಿ ಅನ್ನೋಂಥದ್ದು ಸಾಕಷ್ಟು ಚರ್ಚೆಗಳಾಗಿದೆ. ಯಾವ ಕಾರಣಕ್ಕೋಸ್ಕರ ಅದೇ ಟೈಟಲ್ ಬೇಕು ಅಂತ? ಇಲ್ಲ ಅಂದರೆ ಇದು ಪ್ರತಿಯೊಬ್ಬ ಮನುಷ್ಯಂಗೂ ಚಿಕ್ಕ ವಯಸ್ಸಿಂದ ಈಗ ಏನಕ್ಕೆ ಈಗ ಸ್ಟಾರ್ ಆದರೆ ಏನಕ್ಕೆ ಅಂತಂದರೆ ಸೆಲೆಬ್ರಿಟಿ ಆಗೋದು ಗುರುತಿಸ್ಕೊಳ್ಳೋದಕ್ಕೆ ಅಲ್ವಾ. ಸೊ ಈ ಸಿನಿಮಾದಲ್ಲಿ ಸ್ಟ್ರಗ್ಲಿಂಗ್ ಅದೇ ಥರ ಇದೆ. ಅವನು ಏನಕ್ಕೆ ಅಂದರೆ ಅವನು ಸೆಲೆಬ್ರಿಟಿ ಆಗಬೇಕು, ಆ ಒಂದು ಹುಚ್ಚಿಟ್ಕೊಂಡೇ ಬಂದಿರ್ತಾನೆ. ಸೊ ಅದು ಒಂದು. ಆಮೇಲೆ ಇನ್ನೊಂದೇನು ಅಂತಂದರೆ ಸೆಲೆಬ್ರಿಟಿ ಅನ್ನೋದು ಈ ದರ್ಶನ್ ಸರ್ ಬಾಯಲು ಕೇಳಿ ಎಲ್ಲರಿಗೂ ಅದು ಸೆಲೆಬ್ರಿಟಿ ಅಂದರೆ ದರ್ಶನ್ ಸರೇ ಫಸ್ಟ್ ನೆನಪಿಗೆ ಬರೋದಲ್ಲ. ಅಂದರೆ ತುಂಬ ಆ ವರ್ಡ್ ಯೂಸ್ ಮಾಡಿದ್ರಲ್ಲ, ಪ್ರತಿಯೊಬ್ಬರಿಗೂ ಪರಿಚಿತ ಆ ಟೈಟಲು. ಸೊ ಹಾಗಾಗಿ ಅದನ್ನು ತಗೋಣ ಅಂತ ತಗೊಂಡ್ವಿ. ಆ್ಯಂಡ್ ಸಿನಿಮಾ ಕತೆಗೂ ತುಂಬ ಆ್ಯಪ್ಟ್ ಆಗಿದೆ ಇದು, ಅದಕ್ಕೋಸ್ಕರ ಈ ಟೈಟ್ಲ್ ತೊಗೊಂಡ್ವಿ. ಮೇಲ್ನೋಟಕ್ಕೆ ಸಿನಿಮಾ ಬಗ್ಗೆ ಇರುವಂಥ ಸಿನಿಮಾ ಅಂತ ಅನಿಸಿದ್ರು ಕೂಡ ಒಳಗಡೆ ಸಾಕಷ್ಟು ಲೇಯರ್ಸ್ ಇದೆ. ಯಾಕಂದರೆ ಸಂಗೀತ ಮಾಧವನ್ ಅವರು ಬರ್ತಿರೋಂಥ ಕಂಬ್ಯಾಕ್ ಮಾಡ್ತಿರೋಂಥ ಕನ್ನಡ ಇಂಡಸ್ಟ್ರಿಗೆ ತಾಯಿ ಮಗನ ಒಂದು ಬಾಂಧವ್ಯದ ಮೇಲೆ ಇರುತ್ತೆ ಅಂತ. ಖಂಡಿತ. ಅಂದರೆ ಆ ತಾಯಿ ಅಂದರೆ ಎಂಥ ತುಂಬ ಕಷ್ಟ ಸಮಯದಲ್ಲಿರ್ಬೋದು, ಸ್ಟ್ರಗ್ಲಿಂಗ್ ಟೈಮಲ್ಲಿರ್ಬೋದು, ಮಗನ ಜೊತೆ ಹೇಗೆ ನಿಲ್ತಾರೆ ಅನ್ನೋದು ತುಂಬ ಇದೆ. ತಾಯಿ ಮಗನ ಸೆಂಟಿಮೆಂಟು ಎಮೋಷನ್ ತುಂಬ ಚೆನ್ನಾಗಿದೆ ಸರ್. ಅದರಲ್ಲೂ ಮೇಡಮ್ ಅಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಅವರು 26 ವರ್ಷ ಆದಮೇಲೆ ಸುಮಾರು ಸಬ್ಜೆಕ್ಟ್ಗಳು ಹೋದ್ರೂ ಯಾವುದೂ ಒಪ್ಕೊಂಡಿರಲಿಲ್ಲ, ಅವ್ರಿಗೆ ಯಾವುದೂ ಇಷ್ಟ ಆಗಿರಲಿಲ್ಲ ಅಂತ ಹೇಳಿದರು. ಇದಿಷ್ಟ ಆಯಿತು ಅದಕ್ಕೆ ಒಪ್ಕೊಂಡೆ ಅಂತಂದ್ರೆ ಅದೊಂದು ನಿಜವಾಗ್ಲೂ ಇನ್ನೂ ತುಂಬ ಖುಷಿ ಅನಿಸುತ್ತೆ ಬಂದಿದ್ದು. ಅದು ಹೊಸೊಬ್ರು ಸಿನಿಮಾಗೆ ಒಪ್ಕೊಂಡು ಬಂದಿದ್ದಂತೂ ತುಂಬ ಖುಷಿ ಅನ್ನಿಸ್ತಿದೆ ನನಗೆ. ಸರ್, ಈಗ ಆಲ್ಮೋಸ್ಟ್ 70% ಶೂಟಿಂಗ್ ಮುಗಿಸಿದ್ದೀರಾ. ಸೊ ಆ ಪ್ರೋಸೆಸ್ ಇದೆಯಲ್ಲ, ಯಾಕೆಂದರೆ ಕನ್ನಡಕ್ಕೆ ಕಂಬ್ಯಾಕ್ ಮಾಡಿರುವಂಥದ್ದು ಸಿನಿಮಾ ಕಂಟೆಂಟ್ ಬಗ್ಗೆ ಅವ್ರಿಗೆ ತುಂಬ ನಂಬಿಕೆ ಇರೋಂಥದ್ದು, ನಿರೀಕ್ಷೆ ಇರುವಂಥದ್ದು. ಖುಷಿನ ಮಾತಾಡಿದ್ರೆ ಎಲ್ಲ ಸಿಕ್ಕದಾಗೆಲ್ಲ ಮೇಕಿಂಗ್ ವೀಡಿಯೋದೆಲ್ಲ ತುಂಬ ಹೊಗಳಿದ್ದಾರೆ. ಸೊ ಏನಂತ ಹೇಳಿದ್ರೆ ಕತೆ ಬಗ್ಗೆ ಅಥವಾ ಸಿನಿಮಾ ಪ್ರೋಸೆಸ್ ಬಗ್ಗೆ, ಈ ಸಿನಿಮಾದ ಬಗ್ಗೆ? ಇಲ್ಲ, ಸ್ಟಾರ್ಟಿಂಗು ನಮ್ಮ ಡೈರೆಕ್ಟ್ರು ಚೆನ್ನೈ ಹೋಗಿದ್ರು ಸ್ಟೋರಿ ನರೇಷನ್ಗೆ. ಸ್ಟೋರಿ ಕೇಳಿ ಇಷ್ಟ ಆಗಿದೆ. ಬಟ್ ಅವ್ರಿಗೂ ಒಂದು ಸ್ವಲ್ಪ ಡೌಟ್ ಇತ್ತು, ಎಲ್ಲ ಹೊಸಬ್ರು ಟೀಮಲ್ಲ, ಹೇಗೆ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇದ್ದರು. ಆಮೇಲೆ ಒಂದು ವೀಕ್ 10 ಡೇಸ್ ಟೈಮ್ ತೊಗೊಂಡ್ರು. ಆಮೇಲೆ ಓಕೆ ಅಂತ ಒಪ್ಕೊಂಡ್ರು. ಆದರೂ ಅವ್ರಿಗೆ ಒಂದು ಕಡೆ ತುಂಬ ಭಯ ಇತ್ತಂತೆ. ಅವ್ರು ಹೇಳಿದ್ರು ಬಂದಾಗ ಫಸ್ಟ್ ಶೆಡ್ಯೂಲ್ ಆದಮೇಲೆ ಆವಾಗ ತುಂಬ ಖುಷಿಯಾಗಿ ನನಗೊಂದು ಭಯ ಇತ್ತು. ಸೊ ಇವಾಗ ತುಂಬ ಖುಷಿಯಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋದರು. ಬಟ್ ತುಂಬ ಸಪೋರ್ಟ್ ಮಾಡಿದ್ರು ಅವರು. ನಾನು ಏನಾದ್ರು ಮಿಸ್ಟೇಕ್ ಇದ್ದರೆ ಹೇಳ್ತಿದ್ರು, ಈ ಥರ ಮಾಡಬೇಕು ಅಂತ ಇದ್ರು. ತುಂಬ ಸಜೆಷನ್ ಕೊಟ್ಟರು, ತುಂಬ ಹೆಲ್ಪ್ಫುಲ್ ಆಯ್ತು ನಮಗೂ ಅವರಿಂದ. ಬಟ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ.